ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಜನತೆಗೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆಗಳಿಗೆ ಧನ್ಯವಾದ ಹೇಳಿದಾರೋ ಅಥವಾ ಕೊಲೆಗಡಿಕರಿಗೆ ಧನ್ಯವಾದ ಹೇಳಿದಾರೋ ಅಥವಾ ನಮ್ಮ ಸರ್ಕಾರದ ಅವಧಿ ಮುಗೀತು ಅದಕ್ಕೆ ಬಾಯ್ ಬಾಯ್ ಅಂತ ಗುಡ್ ಬೈ ಹೇಳಿದಾರೋ ಅರ್ಥ ಆಗಿಲ್ಲ. ಅವ್ರ ಭಾಷೆ ಇನ್ನೂ ನನಗೆ ಅರ್ಥ ಆಗಿಲ್ಲ. ಅವರ ಮುಖ ಕಳೆ ನೋಡ್ತಾ ಇದ್ರೆ ಅವರು ಅವರ ಸರ್ಕಾರದ ಅವಧಿಯ ಕೊನೆಯ ಕ್ಷಣಗಳನ್ನ ಎದುರಿಸ್ತಾ ಇರುವಂತ ಮುಖವಾಣಿ ಅವ್ರದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ 1 ವರ್ಷ ಕೊಲೆಗಡಿಕರಿಗೆ ಹರ್ಷ, 1 year ಖಜಾನೆ ಫುಲ್ ಕ್ಲಿಯರ್, ಖಾಲಿ 1 ವರ್ಷ ಸಮಸ್ಯೆಗಳು 101. ಕಾಂಗ್ರೆಸ್ ಸರ್ಕಾರ ಬಂತು, ಜನರ ಮುಖದಲ್ಲಿ ಹರ್ಷ ಇಲ್ಲ. 1 ವರ್ಷ ಕಾಂಗ್ರೆಸ್ ಅವರು ಲೂಟಿಗೆ ಎಷ್ಟು ಕೋಟಿ ಅನ್ನೋದು ಲೆಕ್ಕ ಹಾಕ್ತಾ ಇದ್ದಾರೆ ಜನ. ಸ್ನೇಹಿತರೆ, ನೇಹಾ, ಮೀನಾ, ಅಂಜಲಿ ಮಹಾಲಕ್ಷ್ಮಿಯರು, ಮನೆ ಮಹಾಲಕ್ಷ್ಮಿಯರು. ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ. ಲಕ್ಷ್ಮಿ. ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗಿಲ್ಲ ಬದುಕುವ ಭಾಗ್ಯ. ನೇಹಾ ಆಯ್ತು, ಮೀನಾ ಆಯ್ತು, ಅಂಜಲಿ ಆಯ್ತು, ಮುಂದೆ ಯಾರು ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ. ಕಾಲೇಜ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ, ಮನೆಯಿಂದ ಆಚೆ ಬಂದ್ರೆ ಗ್ಯಾರಂಟಿ ಇಲ್ಲ, ಮದುವೆ ಮನೆಗೆ ಹೋಗಿ ನಿಶ್ಚಿತಾರ್ಥ ಆದ್ರೆ ಗ್ಯಾರಂಟಿ ಇಲ್ಲ. ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲದಂತ ಸರ್ಕಾರ ಇವತ್ತು. ಏನ್ ಫ್ರೀ ಕೊಟ್ರೆ ಏನು, ಬಸ್ ಫ್ರೀ ಕೊಟ್ರೆ ಏನು, ವಿದ್ಯುತ್ ಶಕ್ತಿ ಫ್ರೀ ಕೊಟ್ರೆ ಏನು, ಬದುಕುವ ಅವಕಾಶವನ್ನೇ ಈ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ. ಇವತ್ತು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದರು, ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಅಂತೇಳಿ. ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ. ಸರ್ಕಾರನೇ ಒಪ್ಕೊಂಡ್ಮೇಲೆ ಪೊಲೀಸರ ಲೋಪ ಅಂದ್ಮೇಲೆ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತತೆ? ಏನ್ ಮೋದಿ ಅಡಿಯಲ್ಲಿ ಬರ್ತತೆ? ಕೇಂದ್ರ ಸರ್ಕಾರದ ನಿಮ್ಮ ಅಡಿಯಲ್ಲೇ ಬರೋದು. ಸರ್ಕಾರನೇ ಲೋಪ ಅಂತ ಹೇಳಿದ್ಮೇಲೆ ನಿಮ್ ಯೋಗ್ಯತೆಗೆ ಯಾಕೆ ಈ ಸರ್ಕಾರ ಬದುಕಿರ್ಬೇಕು? ಯಾಕಿರ್ಬೇಕು ನಿಮ್ ಸರ್ಕಾರ? ನೀವೇ ಒಪ್ಕೊಂಡಿದ್ದೀರ ಕಾನೂನು ಸುವ್ಯವಸ್ಥೆ ಪೊಲೀಸರ ತಪ್ಪಿದೆ ಅಂತ, ಲೋಪ ಇದೆ ಅಂತ ಒಪ್ಕೊಂಡ್ಮೇಲೆ ಈ ಸರ್ಕಾರ ನಡ್ಸೋಕೆ ಯೋಗ್ಯತೆ ಏನಿದೆ ನಿಮ್ಗೆ? ಲಿಖಿತ ದೂರು ಕೊಟ್ಟಿದ್ದಾರೆ, ರಕ್ಷಣೆ ಕೇಳಿದ್ದಾರೆ, ಆದ್ರೂ ಕೂಡ ಗೃಹ ಇಲಾಖೆ ಕೆಲಸ ಮಾಡಿಲ್ಲ, ಸರ್ಕಾರ ಕೆಲಸ ಮಾಡಿಲ್ಲ. ಸ್ವತಃ ಗೃಹ ಸಚಿವರೇ ಒಪ್ಕೊಂಡಿದ್ದಾರೆ ನಮ್ಮ ವೈಫಲ್ಯ ಅಂದ್ಮೇಲೆ. ಅಂದ್ರೆ 1 ವರ್ಷ ಗೃಹ ಇಲಾಖೆಯ ವೈಫಲ್ಯನ ನಿಮ್ದಾಗರೆ? ಹಾಗಾದ್ರೆ ನಿಮ್ ಸರ್ಕಾರದ ಅವಶ್ಯಕತೆ ಏನಿದೆ ಜನರಿಗೆ? ಒಬ್ಬ ಗೃಹ ಸಚಿವರಾಗಿ ನೀವು ಈ ತರ ಹೇಳಿಕೆ ಕೊಟ್ರೆ ಇದು ಸ್ವರ್ಗ ಆಗೋಗ್ತೈತೆ. ಕೊಲೆಗಾರಕರಿಗೆ, ಮರ್ಡರ್ ಮಾಡೋರಿಗೆ
ಇದು ಸ್ವರ್ಗ ಆಗೋಗ್ತದೆ. ಅಂದ್ರೆ ನಾವು ಕೈ ಕಟ್ಟಿ ಕೊಡ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನಿಮ್ಮಿಂದ ಅರ್ಥ ಆಗ್ತಾ ಇದೆ. ಪೊಲೀಸ್ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ? ಗೃಹ ಇಲಾಖೆ. ನನ್ಗಂತೂ ಅರ್ಥ ಆಗ್ತಾನೆ ಇಲ್ಲ. ಗೃಹ ಇಲಾಖೆಯ ಜವಾಬ್ದಾರಿ ಯಾರಿಗಿದೆ ಅನ್ನೋದು ನನ್ಗೂ ಅರ್ಥ ಆಗ್ತಾ ಇಲ್ಲ. ಯಾರ್ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಚಿಕ್ಕಮಂಗ್ಳೂರಲ್ಲಿ, ಕೇಳೋರಿಲ್ಲ. ಕೊಲೆಗಳಾಗುತ್ತೆ, ಕೇಳೋರಿಲ್ಲ. ಇನ್ಮೇಲೆ ಕೆಲವರು ಅಲ್ಪಸಂಖ್ಯಾತರು ತಿಳ್ಕೊಂಬಿಟ್ಟಿದ್ದಾರೆ, ಈ ಸರ್ಕಾರ ನಮ್ ಸರ್ಕಾರ ಇದು, ನಮ್ ಸರ್ಕಾರ ಇದು. ಧೈರ್ಯವಾಗಿ ಹೇಳ್ತಾರೆ ಎಲ್ಲ ಕಡೆ ಹೋಗಿ, ನಮ್ ಸರ್ಕಾರ ಇದು ಅಂತ ಹೇಳಿ. ಅಂದ್ರೆ ಅಲ್ಪಸಂಖ್ಯಾತರ ಸರ್ಕಾರನ ಇದು? ಅಂದ್ರೆ ಬೇರೆ ಸಮುದಾಯದವರಿಗೆ ಇಲ್ಲಿ ಬದುಕುವಂತ ಹಕ್ಕಿಲ್ವಾ? ಹಿಂದೂಗಳ ಮರಣ ಹೋಮ ಆಗ್ತಾ ಇದೆ, ಕೇಳೋರಿಲ್ವಾ? ನಿಮ್ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ ಯಾಕೆ ಆಗಿದೆ ಅಂದ್ರೆ, ಪೊಲೀಸ್ ಸ್ಟೇಷನ್ ನಲ್ಲೇ ಹೋಗಿ ಪೊಲೀಸರನ್ನ ಅಲ್ಲೇ ಮಾಡ್ತಾರೆ. ಕಪ್ಪಾಳ ಮೋಕ್ಷಗಳು. 3 ಜನ ಮಹಿಳೆಯರು, ಆಯಿಷಾ ತಾಜ್, ಫೌಜಿಯಾ ಖಾನಂ, ಅರ್ಬಿದಾ ತಾಜ್ ಪೊಲೀಸ್ ಸ್ಟೇಷನ್ ಹೋಗಿ ಒಬ್ಬ SI ಕಾನ್ಸ್ಟೇಬಲ್ ಸುರೇಖಾ, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಸಾರಿ ಸಬ್ ಇನ್ಸ್ಪೆಕ್ಟರ್ ಸುರೇಖಾ ಅವರನ್ನ ಪೊಲೀಸ್ ಸ್ಟೇಷನ್ ಆಗಿ ಹೋಗಿ ಹೊಡೆದಾಕ್ಬಿಡ್ತಾರೆ. ಜ್ಞಾನ ಭಾರತಿ, ಬೆಂಗಳೂರು, ವಿಧಾನಸೌಧದ ಕೂಗಳತೆಯಲ್ಲಿರುವಂತ ಬೆಂಗಳೂರಲ್ಲಿ. ಇದನ್ನ ನಿಮ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಪಾಡಕ್ಕೂ ಯೋಗ್ಯತೆ ಇಲ್ಲದ ಸರ್ಕಾರ ನೀವು ಕರ್ನಾಟಕದಲ್ಲಿ ಇದೆ. ಏನ್ ಕ್ರಮ ತೆಗೆದುಕೊಂಡ್ರಿ? ಅಂದ್ರೆ ಅದನ್ನು ಫ್ರೀನಾ? ಯಾವುದೇ ಅಲ್ಪಸಂಖ್ಯಾತರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರನ್ನು ಹೊಡೆದು ಹೋಗೋದನ್ನು ಫ್ರೀ ಭಾಗ್ಯ. ಸಿದ್ದರಾಮಯ್ಯನವರ ಫ್ರೀ ಭಾಗ್ಯನ ಇದು? ನನ್ಗನ್ಸ್ತತೆ ಯಾರು ಅಂಜಲಿಯವರ ತಂಗಿ ಹೇಳಿದ್ದಾಳೆ, ಈ ಸರ್ಕಾರವನ್ನ ಸಾರಿ ನೇಣಿಗೇರಿಸ್ಬೇಕು, ನನ್ನ ಅಕ್ಕನನ್ನ ಕೊಂದವರಿಗೆ ಅಂತ ನೇಣಿಗೇರಿಸ್ಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ನಾನು, ಈ ಸರ್ಕಾರಕ್ಕೆ ನೇಣಿಗೇರಿಸ್ಬೇಕು ನಾವು. ಇಷ್ಟೊಂದು ಕೊಲೆ, ಪೊಲೀಸ್ ಸ್ಟೇಷನ್ಗೆ ಬಂದು ಹಲ್ಲೆ, ಇವೆಲ್ಲ ನಡೀತಾ ಇದ್ರು ಮೂಕ ಪ್ರೇಕ್ಷಕರ ರೀತಿಯಲ್ಲಿ ಕೂತಿದ್ದೀರಲ್ಲ ನೀವು. ನಿಮ್ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು? ಈ ಸರ್ಕಾರ ನೇಣಿಗೇರಿಸ್ಬೇಕು ಅಂತ ನಾನು ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಒಂದ್ ರೀತಿ ಈ ಸರ್ಕಾರ ಬಂದ್ಮೇಲೆ ಪಾಕಿಸ್ತಾನ ನಮ್ ಗಡಿಗಳಲ್ಲಿ, ಭಾರತದ ಗಡಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು. ಪಾಕಿಸ್ತಾನದ ಗಡಿಗಳಲ್ಲಿ, ಕಾಶ್ಮೀರದ ಗಡಿಗಳಲ್ಲಿ ಹೇಳ್ತಾ ಇದ್ರು. ಈಗ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಕ್ಕೆ ಅನುಮತಿ ಕೊಟ್ಟೋದು ನಿಮ್ಗೆ ಗ್ಯಾರಂಟಿನಾ? ಕನಕ್ಪುರದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಆಯ್ತು. ಅಲ್ಲಾಹು ಅಕ್ಬರ್ ಅಂತ ಹೇಳಿಲ್ಲ ಅಂದ್ರೆ ಕಾರ್ ನಿಲ್ಸಿ ಧಮ್ಕಿ ಹೊಡೆಯೋ ಅಂತದ್ದು, ಅವ್ರನ್ನ ಹಲ್ಲೆ ಮಾಡಿದ್ದದ್ದು ಇದೇ ವಿದ್ಯಾರಣ್ಯಪುರದಲ್ಲಾಯ್ತು, ಬೆಂಗಳೂರಿನ ಹತ್ತಿರದಲ್ಲೇ. ಹನುಮಾನ್ ಚಾಲೀಸ್ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿ ಹಲ್ಲೆ. ಈ ಸರ್ಕಾರದಲ್ಲಿ ಬದುಕಕ್ಕೆ ಯಾರಿಗೆ ಹಕ್ಕಿದೆ ಅನ್ನೋದನ್ನ ನೀವು ತೋರ್ಸೋಕೆ ಹೊರಟಿದ್ದೀರಾ? ಈ ಸರ್ಕಾರ ಬಂದು 1 ವರ್ಷ ಆಯ್ತು. ಒಂದ್ ಮಗುನು ಕೂಡ 1 ವರ್ಷದಲ್ಲಿ ಅಂಬೆಗಾಲು ಇಡಕ್ ಶುರುವಾಗ್ತದೆ. ಮಗು ಅಂಬೆಗಾಲು ಇಡಕ್ ಶುರುವಾಗ್ತದೆ. ಈ ಸರ್ಕಾರ ಬಂದು 1 ವರ್ಷ ಆದ್ರೂ ಕೂಡ ಇನ್ನ ಅಂಬೆಗಾಲಿಡುವಂತ ಭಾಗ್ಯನೂ ಕೂಡ ನಮ್ಗೆ ಸಿಕ್ಕಿಲ್ಲ. ಇನ್ನು ಟೇಕ್ ಆಫ್ ಆಗಿಲ್ಲ ಸರ್ಕಾರ. ಅಭಿವೃದ್ಧಿ ಶೂನ್ಯ. ಸರ್ಕಾರ ಬಂದು 1 ವರ್ಷ ಆಯ್ತು. ಅಭಿವೃದ್ಧಿ ಇಲ್ಲದ ಗ್ಯಾರಂಟಿ ರಾಜ್ಯದಲ್ಲಿ. ಒಂದು ರಸ್ತೆ ಇಲ್ಲ, ಒಂದು ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ, ಒಂದು ನೀರಾವರಿ ಯೋಜನೆ, ಒಂದು ಏತ ನೀರಾವರಿನೂ ಇಲ್ಲ, ಕುಡಿಯೋ ನೀರಿನ ಯೋಜನೆನೂ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ಸೇತುವೆ ಇಲ್ಲ, ಏನು ಅಭಿವೃದ್ಧಿ ಶೂನ್ಯ. ಅಭಿವೃದ್ಧಿ ಅನ್ನೋದು ಒಂದು ಕನಸಾಗ್ಬಿಟ್ಟಿದೆ, ಕನಸಿನ ಗೂಡು.
ರಾಜ್ಯ ಸರ್ಕಾರದ ಮಂತ್ರಿಗಳ ದಿಮಾಕು, ರೂಲಿಂಗ್ ಪಾರ್ಟಿಯ MLA ಗಳ ದಿಮಾಕು. ಯಾರಾದ್ರೂ ರಸ್ತೆ ಕೇಳಕ್ ಹೋದ್ರೆ, ಕುಡಿಯೋ ನೀರ್ ಕೇಳಕ್ ಹೋದ್ರೆ 2,000 ಕೊಟ್ಟಿಲ್ಲನ್ರಿ ಅಂತ ಕೇಳ್ತಾರೆ. ಅದರಲ್ಲೇ ಮಾಡ್ಕೊಳ್ರಿ ಅಂತ ಪತ್ರಿಕೆಗಳಲ್ಲಿ ನೋಡಿದೆ. ಬಿರುಕು ಬಿಟ್ಟ ಶಾಲಾ ಕಟ್ಟಡಗಳು, ಚಾವಣಿ ಆರಿ ಹೋದ ಶಾಲಾ ಕಟ್ಟಡಗಳು, ದುರಸ್ತಿಗೆ ಹಣ ಇಲ್ಲ, ಸ್ಯಾಂಕ್ಷನ್ ಇಲ್ಲ. ಅಧಿಕಾರಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ವರ್ಷ ಯಾವುದೇ ಶಾಲೆಯ ದುರಸ್ತಿ ಇಲ್ಲ, ಚಾವಣಿ ಬಿದ್ದೋದ್ರೂ ಮರದ ಕೆಳಗಡೆ ಪಾಠ ಮಾಡಿ, ಮರನ ಅವಲಂಬಿಸಿ ಅನ್ನೋ ಸ್ಥಿತಿಗೆ ಈ ಸರ್ಕಾರ ಬಂದಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನೀಗಾಗಲೇ ಹೇಳಿದೆ, 1 year ಫುಲ್ ಖಜಾನೆ ಕ್ಲಿಯರ್ ಅಂತ ಹೇಳಿ. ಆಂಬ್ಯುಲೆನ್ಸ್ ನೌಕರರಿಗಿಲ್ಲ ಸಂಬಳದ ಭಾಗ್ಯ, ಬಸ್ ಚಾಲಕರಿಗೆ, ಸರ್ಕಾರಿ ಬಸ್ ಚಾಲಕರಿಗಿಲ್ಲ ಸಂಬಳದ ಗ್ಯಾರಂಟಿ, BBMP ಗುತ್ತಿಗೆದಾರರಿಗಿಲ್ಲ ಬಿಲ್ ಗ್ಯಾರಂಟಿ, 750 ಕೋಟಿ ಏನು ಹಾಲಿನ ಸಬ್ಸಿಡಿ ಇದೆ, ಅದರದ್ದು ಗ್ಯಾರಂಟಿ ಇಲ್ಲ, ಪ್ರೋತ್ಸಾಹಧನ ಗ್ಯಾರಂಟಿ ಇಲ್ಲ. ನಮ್ಮ ಕ್ಲಿನಿಕ್ ಅಲ್ಲಿರುವಂತ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಸಂಬಳ ಗ್ಯಾರಂಟಿ ಇಲ್ಲ. ಈ ಗ್ಯಾರಂಟಿಗಳು ಅಂದ್ರೆ ಅಭಿವೃದ್ಧಿ ಇಲ್ಲದೆ ಇರತಕ್ಕಂತ ಸಾಲದ ಕೂಪದಲ್ಲಿ ಬದುಕ್ತಾ ಇರುವಂತ ಸರ್ಕಾರ ಒಂಥರ ವೆಂಟಿಲೇಟರ್ ಅಲ್ಲಿದೆ, ICU ನಲ್ಲ, ವೆಂಟಿಲೇಟರ್ ಇದೆ. ಫೈನಾನ್ಷಿಯಲ್ ಸ್ಥಿತಿ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ವೆಂಟಿಲೇಟರ್ ಅಲ್ಲಿದೆ. ಕೊಡಕ್ಕೂ ಸರ್ಕಾರದಲ್ಲಿ ಏನು ಉಳಿದಿಲ್ಲ. ಬರ್ಬೇಕಾಗಿರುವಂತ ಆದಾಯ ಏನ್ ಬರ್ಬೇಕಾಗಿದೆ ಅದು ಇಲ್ಲಿವರೆಗೂ 30% ಹೆಚ್ಚು ಆದಾಯ ಕಡಿತ ಆಗಿದೆ. ಸಾಲ ಬಜೆಟ್ ಅಲ್ಲಿ ತೋರಿಸಿದ್ರಿ ನಾವು. ಸಾಲ ಸಿದ್ದರಾಮಯ್ಯನವರು 15 ಬಜೆಟ್ ಮಂಡನೆ ಮಾಡಿದ್ರು. ಸಾಲ ಈ ಸರಿ ನಾವು ಕಡಿಮೆ ತಗೊಂತೀರಿ, ಒಂದು 50,000 ಕೋಟಿ ಸಾಲ ಅಂತ ಹೇಳಿದ್ರು. ಈಗ ಅದು 1 ಲಕ್ಷ ಕೋಟಿಗೂ ದಾಟಿ ಹೋಗ್ತಾ ಇದೆ. ಈಗ 1 ಲಕ್ಷ ಕೋಟಿ ದಾಟಿ ಹೋದ್ಮೇಲೆ ನಮ್ಗೆ ಮುಂದಿನ ವರ್ಷದ ನಮ್ಮ ಪರಿಸ್ಥಿತಿ ಏನು? ಮುಂದ ವರ್ಷ ಈ ಸಾಲ ತೀರಿಸುವಂತದಕ್ಕೆ 2 ಕೋಟಿಗೂ ಹೆಚ್ಚು ಸಾಲ ಮಾಡಬೇಕಾದಂತ ಪರಿಸ್ಥಿತಿ, ದುಸ್ಥಿತಿಗೆ ಈ ಸಿದ್ದರಾಮಯ್ಯನವರ ಲೂಟಿ ಸರ್ಕಾರ ನಮ್ಮನ್ನ ತಂದಿದೆ. ಯಾವ ತಪ್ಪಿಗಾಗಿ? ಜನ ಏನ್ ತಪ್ಪು ಮಾಡಿದ್ದಾರೆ? ಜನ ಮಾಡದೇ ಇರೋ ತಪ್ಪಿಗೆ ಇವತ್ತು ಈ ಲೂಟಿ ಸರ್ಕಾರ ನಮ್ಗೆ ಶಿಕ್ಷೆಯನ್ನ ಕೊಡ್ತಾ ಇದೆ. ಅದೇ ರೀತಿ ಬರದ ವಿಚಾರದಲ್ಲಿ ಏನ್ ಕೇಸು, ಸುಪ್ರೀಂ ಕೋರ್ಟ್ ವರೆಗೂ ಕೇಸು, ಹೋರಾಟ ಬಂತು. ಹಣ ಕೇಂದ್ರ ಸರ್ಕಾರದ 3,454 ಕೋಟಿ ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದೊಡ್ಡ ಅಮೌಂಟ್ ಅನ್ನ ಒಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥದ್ದು ನನಗೆ ನೆನಪಿಲ್ಲ. ನಾನು ಕಂದಾಯ ಸಚಿವನಾಗಿ ನನ್ನ ದಾಖಲೆಗಳ ಪ್ರಕಾರ ಅಷ್ಟು ಹಣ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ರೈತ ಸಂಘದ ಕುರ್ಬುರು ಅವ್ರು ಹೇಳಿದ್ದಾರೆ, ಇನ್ನು 2 ಲಕ್ಷ ಜನಗಳಿಗೆ ಪೆಂಡಿಂಗ್ ಇದೆ ಅಂತ. 2 ಲಕ್ಷ. ಹಿಂದೆ DBT ಮುಖಾಂತರ ಹಣ ಕೊಡ್ತಾ ಇದ್ರಿ ನಾವು, ಡೈರೆಕ್ಟ್ ಆಗಿ ಹಣ ತಲುಪ್ತಾ ಇತ್ತು. ಇವ್ರ ಹಣನ ಬೇರೆ ಕಡೆ ಉಪಯೋಗ ಮಾಡ್ಕೊಳ್ಳುವಂತ ದೃಷ್ಟಿನ ಅದನ್ನ ಫ್ರೂಟ್ಸ್ ಅಂತ ಅದಕ್ಕೆ ಕನ್ವರ್ಟ್ ಮಾಡಿದ್ರು. ಇನ್ನು 2 ಲಕ್ಷ ಜನಕ್ಕೆ ಕೊಡ್ಬೇಕು. ಆಶ್ಚರ್ಯ ಬಿದ್ದೋತೀರ, ಜನ ಕೇಳಿಸ್ತಾರೆ. ಕೆಲವ್ರಿಗೆಲ್ಲ 300 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಕೊಟ್ಟಿದ್ದಾರೆ ಬೆಳೆ ಪರಿಹಾರ. ಏನ್ರಿ ನಿಮ್ ಸರ್ಕಾರಕ್ಕೆ ಏನಾನ ಮಾನ ಮರ್ಯಾದೆ ಇದೆಯಲ್ರಿ? ಗೌರವ? ಒಂದ್ ಸರ್ಕಾರ ಚೆಕ್ ಬೆಲೆ ಬೇಡವಲ್ರಿ? ಆ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಒಂದು ಹಣಕ್ಕೆ ಬೆಲೆ ಬೇಡವಾ ನೀವು? ಇಷ್ಟ ದಿನ ಕೇಂದ್ರ ಸರ್ಕಾರವನ್ನ ತೆಗಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅನ್ಯಾಯ ಅಂತೇಳಿ. ಸಿದ್ದರಾಮಯ್ಯನವರೇ, ಸನ್ಮಾನ್ಯ DK ಶಿವಕುಮಾರ್ ನೀರಾವರಿ ಸಚಿವರವರು, ರಾಜ್ಯ ಸರ್ಕಾರ ನೀವೆಷ್ಟ್ರಿ ಕೊಟ್ಟಿದ್ದೀರಾ ಸ್ವಾಮಿ? ಕೇಂದ್ರ ಸರ್ಕಾರ ಕೊಟ್ಟಿದೆ, ನೀವೆಷ್ಟು ಕೊಟ್ಟಿದ್ದೀರಾ? ನಿಮ್ ಪಾಲೆಷ್ಟು? ನಿಮ್ ಕರ್ತವ್ಯ ಇಲ್ವಾ? ರಾಜ್ಯದ ನಮ್ಮ ರೈತರು ತಾನೆ, ಕರ್ನಾಟಕದ ರೈತರು ತಾನೆ ಇವರು.
ಕರ್ನಾಟಕದ ರೈತರು ಇವರು, ಗುಜರಾತ್ ರೈತರಲ್ಲ, ವೆಸ್ಟ್ ಬೆಂಗಾಲ್ ರೈತರಲ್ಲ, ನಮ್ಮ ರೈತರು ಇವರು, ಕರ್ನಾಟಕದ ರೈತರು. ವಯನಾಡಲ್ಲಿರುವಂತ ಆನೆ ಇದಕ್ಕೆ ಸಾವಾದ್ರೆ ಅವ್ರಿಗೆ 15 ಲಕ್ಷ ಕಳಿಸ್ತೀರ ಕೇರಳದ. ಅಲ್ಲಿ ನಿಮ್ಮ INDA ಪಾರ್ಟ್ನರ್ ಇದ್ದಾರೆ ಅಂತ. ಇಲ್ಲಿ ನಮ್ಮ ರೈತರು, ಕರ್ನಾಟಕದ ರೈತರಿಗೆ ನಿಮ್ಮ ಹಣ ಏನ್ರಿ? ಎಷ್ಟು ಕೊಟ್ಟಿದ್ದೀರಾ ಹೇಳಿ? ಒಂದು ನಯಾ ಪೈಸೆನೂ ಕೊಟ್ಟಿಲ್ಲ. ಬರದಲ್ಲಿ ಒಂದೇ ಒಂದು ಬಂದಿರೋ ಹಣನು ಕಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಯಾರು ಬೆಳೆ ಬೆಳೆದಿಲ್ಲ ಅವ್ರಿಗೆ ನಾವು ಕೊಡಲ್ಲ ಅಂತ ಹೇಳ್ತೀರಾ. ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ರು. ನೀವೇ ತಾನೇ ಹೇಳಿದ್ದು ಬೆಳಿಬೇಡಿ, ನೀರು ಕಡಿಮೆ ಇದೆ ಡ್ಯಾಮ್ ಅಲ್ಲಿ. ನೀವೇ ಹೇಳಿದ್ರಿ ಬೆಳಿಬೇಡಿ, ಬೆಳೆ ಹಾಕ್ಬೇಡಿ, ನಾವು ಜವಾಬ್ದಾರರಲ್ಲ ಅಂತ. ನೀವೇ ತಾನೇ ಹೇಳಿದ್ಮೇಲೆ ನೀವು ಕೊಡ್ಬೇಕಲ್ಲ. ಹೇಳ್ತೀರಾ ಕೇಳಿದ್ದೇನು ನಾವು ಕೊಟ್ಟಿದ್ದೇನು ಅಂತ. ನೀವೇ ಬೆಳಿಬೇಡ ಅಂತ ಹೇಳಿ ರೈತರಿಗೆ ಇವತ್ತು ಬೆಳೆ ಬೆಳೆದಿಲ್ಲ ಅಂತ ನೀವು ಪರಿಹಾರ ಕೊಡಲ್ಲ ಅಂದ್ರೆ ನಿಮ್ ಸರ್ಕಾರ ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು ಸರ್ಕಾರ. ಇನ್ನು ಶಿಕ್ಷಣ ಇಲಾಖೆದು ಅವಾಂತರಗಳ ಮೇಲೆ ಅವಾಂತರಗಳು. ಶಿಕ್ಷಣ ಇಲಾಖೆದು ಶಿಕ್ಷಣ ಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾನು 1 ವರ್ಷ ತುಂಬಿದ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆ ಕನ್ನಡ ಬರುವಂತ ಶಿಕ್ಷಣ ಮಂತ್ರಿಗಳನ್ನ ತಾವು ನೇಮಕ ಮಾಡಿರೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನನ್ನ ಅವರ ಹುಟ್ಟು ಹಬ್ಬಕ್ಕೆ ನನ್ನ ಅಭಿನಂದನೆಗಳು. ಅವರೇ ಹೇಳ್ಬಿಟ್ಟಿದ್ದಾರೆ, ನಾನೇನ್ ಹೇಳೋದಲ್ಲ. ಅವ್ರು ಹೇಳಿ, ನನ್ಗೆ ಮಾಧ್ಯಮದವ್ರು ಹೇಳಿದ್ರು, ನಾನು ಟ್ರೋಲ್ ಮಾಡ್ಬೇಡ್ರಿ, ನನ್ ಕನ್ನಡ ಬರಲ್ಲ, ನಾನು ತಪ್ಪು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ, ನಾನು ಅಪಾದನೆ ಅಲ್ಲ, ಅವರೇ ಹೇಳಿರೋದು. ಈ ಸರ್ಕಾರ ಬಂದ್ಮೇಲೆ ಬರ ಬಂತು ಬಿಡಿ. ಸಿದ್ದರಾಮಯ್ಯನವ್ರಿಗೂ ಬರಕ್ಕೇನೋ ಸಂಬಂಧ ಇರಬೇಕು, ಏನೋ ಶಾಪ ಇರ್ಬೇಕು ಹಿಂದಿನ ಜನ್ಮದ್ದು, ಅದಕ್ಕೇನೋ ಬಂದಿರ್ಬೇಕನ್ನೋ ಗೊತ್ತಿಲ್ಲ ನನಗೆ. ಆದ್ರೆ ವಿದ್ಯಾರ್ಥಿಗಳು ಪಾಸ್ಗೂ ಬರನ್ರಿ, ಪಾಸ್ ಆಗೋದಕ್ಕೆ ಉತ್ತೀರ್ಣ ಆಗೋದಕ್ಕೂ ಬರ ಬಂದ್ಬಿಟ್ಟಿದೆ ಅಲ್ರಿ. ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ. IT BT ನಗರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳ್ತಾರೆ, ಎಲ್ಲ ಕಡೆ ಬೆಂಗಳೂರು ಅಂತ ಹೇಳ್ತಾರೆ. ಇಲ್ಲಿ ಮಾರ್ಕ್ಸು ಬರ. ಈ ಸರಿ ಎಷ್ಟು ಕೊಟ್ಟಿದ್ದಾರೆ? 20%. 25 20 ಕೃಪಾಂಕ ಪಾಸ್. ನನಗೆ ಸಿದ್ದರಾಮಯ್ಯನವರು ಇನ್ನೊಂದು ಗ್ಯಾರಂಟಿ ಕೊಡ್ಬೋದು ಅನ್ನೋ ಅಂತ ಅನ್ಸುತ್ತೆ. ನೆಕ್ಸ್ಟ್ ಇಯರ್ ಎಲ್ಲಾ ಮಕ್ಕಳಿಗೂ 100% ಕೃಪಾಂಕ. ಈ ಭಾಗ್ಯನೂ ಕೂಡ ಕೊಟ್ಬಿಡಿ. ಫ್ರೀ ಮಾಡಿದಿರಲ್ಲ, ಕರೆಂಟ್ ಫ್ರೀ. ಈಗ ಓದೋದು ಫ್ರೀ ಮಾಡ್ಬಿಡ್ರಿ. ಓದು ಫ್ರೀ, ಓದಬೇಡಿ, ಪಾಸ್ ತಗೊಳ್ಳಿ. ಮಕ್ಕಳಿಗೆ ಬಿಟ್ಬಿಡಿ, ಅವ್ರಿಗೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಕೇಳ್ಬಿಟ್ಟು ಅಷ್ಟು ಕೊಟ್ಬಿಡಿ. ಅವ್ರು ಎಷ್ಟು ಕೇಳ್ತಾರ ಅದನ್ನು ಫ್ರೀ. ನಾ ಇನ್ಮೇಲೆ ನೆಕ್ಸ್ಟ್ ಓದಿಗೆ ಬೆಲೆ ಇಲ್ವಾ? ವಿದ್ಯಾರ್ಥಿಗಳಿಗೆ ಯಾರು ಕಷ್ಟ ಬಿದ್ದು ಹಗಲು ರಾತ್ರಿ ಓದಿರ್ತಾರೆ, ಶ್ರಮ ಹಾಕಿರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ವಾ? ಹಂಗಾರೆ ಅವ್ರ ಪಾಡೇನು? ವಿದ್ಯಾಭ್ಯಾಸದಲ್ಲಿ ಈ ತರದ ಒಂದು ನಾಟಕ ಆಡೋ ಮುಖಾಂತರ ವಿದ್ಯಾರಂಗಕ್ಕೆ ಈ ಸರ್ಕಾರ ಒಂದು ರೀತಿ ಅವಮಾನ ಮಾಡಿದೆ. ಆ ಸಿಇಟಿ ಅದರಲ್ಲೂ ಕೂಡ ಪ್ರಶ್ನೆಗಳನ್ನ 50% ಸಂಬಂಧ ಇಲ್ಲದ ಕೊಟ್ಟು ಸಿಇಟಿ ಆ ವಿದ್ಯಾರ್ಥಿಗಳ ಜೊತೆನು ಔಟ್ ಸಿಲೆಬಸ್ ಕೊಡೋ ಮುಖಾಂತರ ಅನ್ಯಾಯ ಮಾಡಿದ್ರ. ಶಿಕ್ಷಣ ಇಲಾಖೆಯ ಗುಣಮಟ್ಟ ಅಲ್ಲಿಗೆ ಏನಾಗ್ಬೇಕು? ಯಾರು ನೋಡ್ತಾವ್ರೆ ಇದನ್ನ? ಅಲ್ಲಿ ಸೆಕ್ರೆಟರಿ ಏನ್ ಮಾಡ್ತಾ ಇದಾರೆ? ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಮಾಡ್ತಾರೆ? ಅದಕ್ಕೆ ನೋಡಲ್ವಾ? ಏನನ್ನು ಅಬ್ಸರ್ವ್ ಮಾಡಲ್ಲ? ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ? ಒಂದ್ ರೀತಿ ಶಿಕ್ಷಣ ಇಲಾಖೆನ ಈ ಸರ್ಕಾರ ಬಂದ ಮೇಲೆ
ನೆಗ್ಲೆಕ್ಟ್ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಣ ಕಡಿಮೆ ಮಾಡಿದ್ದೀರಾ, ಶಿಕ್ಷಣ ಇಲಾಖೆಗೂ ಈ ಸರಿ ಬಡ್ಜೆಟ್ ಅಲ್ಲಿ ಕಡಿಮೆ ಮಾಡಿದ್ದೀರಾ. ಮತ್ತೆ ಅಲ್ಲಿ ಶಿಕ್ಷಣ ಇಲಾಖೆ ಎಷ್ಟು ಅಧ್ವಾನ ಇದ್ದೋಗಿದೆ ಅಂದ್ರೆ, ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲ ಅಂತ ಇತ್ತು. ಅದನ್ನೇ ಒಬ್ಬ ಪುಣ್ಯ ಪುರುಷ ಯಾರೋ ಮಣಿಕಂಠನ್ನ ಮಣಿವಣ್ಣನ್ನ ಅವಂದು ಒಂದೆರಡು ಹಾಕ್ಬಿಟ್ಟು, ಕುವೆಂಪು ಯಾಕ್ರಿ ಬೇಕು ನಮ್ಗೆ, ಮಣಿವಣ್ಣನ್ ಬೇಕು ನಮ್ಗೆ, ಧೈರ್ಯ ಮಾಡಿ ಪ್ರಶ್ನಿಸಿ. ಮಣಿವಣ್ಣನ್ ಕುವೆಂಪು ತೆಗೆದಾಕ್ಬಿಟ್ರು, ಮಣಿವಣ್ಣನ್. ಇನ್ನೊಬ್ರು ಹೇಳಿದ್ರು, ಚಿಕ್ಕಬಳ್ಳಾಪುರ ಒಂದು ಗ್ರಂಥಾಲಯದಲ್ಲಿ ಒಂದು ಮಂದಿರ ಕಟ್ಟಿದರೆ 1,000 ಭಿಕ್ಷುಕರು ಹುಟ್ಟುತ್ತಾರಂತೆ. ಒಂದು ಮಂದಿರ ಕಟ್ಟಿದ್ರೆ 1,000 ಭಿಕ್ಷುಕರು ಹುಟ್ಟುತ್ತಾರೆ. ಹಾಕಿ ಪರವಾಗಿಲ್ಲ. ಹಂಗೆ ಒಂದು ಚರ್ಚ್ ಕಟ್ಟಿದರೆ ಎಷ್ಟು ಭಿಕ್ಷುಕರು ಬರ್ತಾರೆ, ಒಂದು ಮಸೀದಿ ಕಟ್ಟಿದರೆ ಎಷ್ಟು ಭಿಕ್ಷುಕರು ಬರ್ತಾರೆ. ಅದನ್ನ ಯಾಕೆ ಹಾಕಿಲ್ಲಪ್ಪ ನೀನು? ಇದು ಕರ್ನಾಟಕವನ್ನ ಏನ್ ಹೇಳ್ತೀವಿ ನಾವು, ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಅಶಾಂತಿಯ ತೋಟ ತಾನೇ ನೀವು ಮಾಡಕ್ ಹೊರಟಿರೋದು. ಕರ್ನಾಟಕವನ್ನ ಅಶಾಂತಿಯ ತೋಟ ಮಾಡಕ್ ಹೋಗಿದ್ದೀರಾ. ಈ ಸರ್ಕಾರ ಬಂದ ಮೇಲೆ ಒಂದು ವರ್ಷದಲ್ಲಿ ಲೂಟಿಯನ್ನ ಮಾಡುವಂತ ಒಂದು ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ, ಯಾಕೋ ಈ ನಡುವೆ ಹೇಳ್ತಾ ಇಲ್ಲ, ಪ್ರತಿದಿನ ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತ. ಯಾವಾಗ ಕುಡಿಯೋ ನೀರಿಗೆ ಹಾಹಾಕಾರ ಬಂತು, ಟ್ಯಾಂಕರ್ಗಳ ಹಾವಳಿ ಆಯ್ತು, ಕೇರಳದ ಸರ್ಕಾರ ಕರ್ನಾಟಕದಲ್ಲಿರುವಂತ ITBTನ ನಮ್ಗೆ ಇಲ್ಲಿ ಕುಡಿಯೋ ನೀರಿಲ್ಲ ಅಂದ್ರು. ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ, ಎಲ್ಲ ITBTಯವರು ವಿದೇಶಕ್ಕೆ ಬನ್ನಿ ಅಂತ ಯಾವಾಗ ಆಮಂತ್ರಣ ಕೊಟ್ರು, ನಿಮ್ ಬ್ರ್ಯಾಂಡ್ ಬೆಂಗಳೂರು ಏನಾಯ್ತು? ಬ್ಯಾಡ್ ಬೆಂಗಳೂರು ಆಗೈತು. ಬ್ರ್ಯಾಂಡ್ ಬೆಂಗಳೂರು ಬಂದ್ಮೇಲೆ ಅಭಿವೃದ್ಧಿಗಳ ಮಹಾಪೂರ. ಸುರಂಗ ಟನಲ್ 16,000 ಕೋಟಿ ಸುರಂಗ ಟನಲ್. ಎಲ್ಲಿಗೆ ಸುರಂಗ ಮಾಡಿದೀರಾ? ಡೆಲ್ಲಿಗ? ಈ ಕಮಿಷನ್ ಹೊಡಿತಾ ಇದ್ದೀರಲ್ಲ, ಈಗ 100 ರೂಪಾಯಿ ವಸೂಲಿ ಮಾಡ್ತಾ ಇದ್ದೀರಲ್ಲ ಅಡಿಗೆ. ಯಾರೇ ಡೆವಲಪರ್ ಹೋದ್ರು ಕೂಡ ಅಡಿಗೆ 100 ರೂಪಾಯಿ ಕೊಡ್ಬೇಕು, ಕಾಂಗ್ರೆಸ್ ಟ್ಯಾಕ್ಸ್ ಇದು. ಈ ಟನಲ್ ಅನ್ನ ಬೆಂಗಳೂರು ಬೇಡಿ, ಬೆಂಗಳೂರಿಂದ ಡೆಲ್ಲಿಗೆ ಮಾಡ್ಬಿಡಿ, ಬೆಸ್ಟ್, ಈಸಿಯಾಗಿ ತಗೊಂಡು ಹೋಗ್ಬೋದು. ಫ್ಲೈಟ್ ಆಗಿ ಹೋದ್ರೆ ನರೇಂದ್ರ ಮೋದಿ ಹಿಡಿತಾರೆ, ಟ್ರೈನ್ ಆಗಿ ಹೋದ್ರೆ ನರೇಂದ್ರ ಮೋದಿ ಹಿಡಿತಾರೆ. ಅದಕ್ಕೆ ಟನಲ್ ಮಾಡ್ಕೊಂಡಿದ್ದೀರಾ. ಎಲ್ಲೋಯ್ತು ನಿಮ್ಮ ಟನಲ್ ರೋಡ್? ಫುಟ್ಪಾತ್ಗಳಲ್ಲಿರುವಂತ ಎಲ್ಲ ಅಂಗಡಿಗಳು ಕ್ಲಿಯರ್ 3 ತಿಂಗಳಲ್ಲಿ. ಎಲ್ಲಾಗಿದೆಯಪ್ಪ ಫುಟ್ಪಾತ್ ಅಲ್ಲಿ ಕ್ಲಿಯರ್? ಪೊಲೀಸ್ ಠಾಣೆಗಳೆಲ್ಲ, ಬೆಂಗಳೂರು ಪೊಲೀಸ್ ಠಾಣೆಗಳೆಲ್ಲ ದುಡ್ಡು ಕೊಟ್ಟು ಬಂದು ರಿಯಲ್ ಎಸ್ಟೇಟ್ ಮಧ್ಯವರ್ತಿಗಳು ಕೆಲಸ ಮಾಡ್ಕೊಂಡು ಕೂತಿದ್ದಾರೆ. ದಂಧೆ. ಈ ತರ ಈ ಸರ್ಕಾರ ಬಂದ್ಮೇಲೆ ಮುಕ್ತವಾದ ಕೊಲೆಗಳು ಗ್ಯಾರಂಟಿ, ಸುಲಿಗೆ ಗ್ಯಾರಂಟಿ, ಹೆಣ್ಣು ಮಕ್ಕಳಿಗೆಲ್ಲ ಬದುಕುವ ಭಾಗ್ಯದ ಗ್ಯಾರಂಟಿ, ಸಾಮಾನ್ಯ ಜನಗಳಿಗೆ ನರಕ ಇದು. ಈ ತರ ಸರ್ಕಾರ ಇದ್ರೇನು ಹೋದ್ರೇನು? ಬದುಕುವ ಗ್ಯಾರಂಟಿ ಇಲ್ಲದ ಸರ್ಕಾರ ನಿಜಕ್ಕೂ ಈ ಸರ್ಕಾರವನ್ನ ಗೌರವಾನ್ವಿತ ರಾಜ್ಯಪಾಲರು ವಜಾ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಬದುಕುವ ಗ್ಯಾರಂಟಿ ಇಲ್ಲದ ಸರ್ಕಾರ, ಈ ಸರ್ಕಾರವನ್ನ ರಾಜ್ಯಪಾಲರು ಕೂಡ್ಲೇ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. 1 ವರ್ಷ ಅಭಿವೃದ್ಧಿ ಶೂನ್ಯ ಸರ್ಕಾರ, 1 ವರ್ಷ ಕೊಲೆಗಡಕರ ಸ್ವರ್ಗದ ಸರ್ಕಾರ, 1 ವರ್ಷ ಬಡ್ಜೆಟ್ ಅನ್ನ
ಬೋಗಸ್ ಬಡ್ಜೆಟ್ ಮಂಡಿಸಿ ಖಜಾನೆ ಲೂಟಿ ಮಾಡಿ ಖಜಾನೆಗಿಲ್ಲ ಭಾಗ್ಯದ ಹಣ. ಭಾಗ್ಯ ಎಲ್ಲದಕ್ಕೂ ಕೊಟ್ರು, ಖಜಾನೆ ಭಾಗ್ಯನೂ ಕೊಟ್ಟಿದ್ರೆ ಚಂದ ಇತ್ತು. ಯಾವಾಗ ನೋಡಿದ್ರು ಖಜಾನೆ ಖಾಲಿ ಖಾಲಿ ಖಾಲಿ. ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ, DC ಆಫೀಸ್ಗೆ ಹೋಗಿ ಕೇಳಿದ್ರೆ ಖಜಾನೆ ಖಾಲಿ ಖಾಲಿ ಖಾಲಿ. ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಖಾಲಿ ಖಾಲಿ ಮಾಡೋದು ಸನ್ನಿಹಿತ ಆಗಿದೆ ಅಂತ ಇದರಿಂದ ಅರ್ಥ ಆಗುತ್ತೆ. ಒಂದು ವರ್ಷದ ಸಾಧನೆ ಖಾಲಿ ಆಗಿರುವಂತ ಖಜಾನೆ, ಕೊಲೆಗಳ ಸರಣಿ ಮಾಲೆ. ಇದು ಬಿಟ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಬದುಕಿದ್ದು ಜನರ ಪಾಲಿಗೆ ಸತ್ತಂತಿದೆ. ಇಷ್ಟೆಲ್ಲ ಅನಾಹುತಗಳನ್ನು ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಇವತ್ತು 1 ವರ್ಷದ ಅಭಿನಂದನೆಗಳನ್ನ ರಾಜ್ಯದ ಜನತೆ, ಯಾವ ಮುಖ ಇಟ್ಕೊಂಡು ರಾಜ್ಯದ ಜನತೆಗೆ ಅಭಿನಂದನೆ ಕೇಳ್ತೀರಾ? ಇಡೀ ರಾಜ್ಯದಲ್ಲಿ ಕೊಲೆಗಡುಕರ ಸ್ವರ್ಗ ಮಾಡಿದ್ದೀರಾ. ಇವೆಲ್ಲವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರೇ, ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದ ಜನಗಳ ಮುಂದೆ 1 ವರ್ಷಕ್ಕೆ ನಮ್ಮ ಸಾಧನೆ ಬಗ್ಗೆ ಮಾತಾಡ್ತಿರಲ್ಲ? ನಿಜಕ್ಕೂ ನಿಮ್ಗೆ ಗೌರವ ಇದ್ದಿದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ, ಇಷ್ಟೆಲ್ಲ ಅನಾಹುತಗಳಾಗಿ, ಕೊಲೆಗಳಾಗಿ, ಖಜಾನೆ ಖಾಲಿ ಆದ್ಮೇಲೆ ನೀವೇ ಮುಖ್ಯಮಂತ್ರಿಗಳಾಗಿ ನೀವೇ ಸ್ವತಃ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು. ಬಂಡತನದಿಂದ ಇವತ್ತು ಉಳ್ಕೊಂಡಿದ್ದೀರಾ. ಅದಕ್ಕೆ 1 ವರ್ಷದ ಸಾಧನೆ ಶೂನ್ಯ ಅನ್ನೋದನ್ನ ಬಿಜೆಪಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ನಾವು ಮಾಡ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.